ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದಾಗಿ ಕುಡಚಿ ಮಿರಜ್ ಸಂಪರ್ಕ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆ ಗೋಮನಕೊಪ್ಪ ಕೊಣ್ಣೂರು ಮಲಪ್ರಭಾ ಕಿರು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮಲಪ್ರಭಾ ನದಿಗೆ 12,000 ಕ್ಯೂಸೆಕ್ ಅಧಿಕ ನೀರು ಬಿಡುಗಡೆಯಾಗಿದ್ದು ಗೋವನಕೊಪ್ಪ ಕೊಣ್ಣೂರು ಕಿರು ಸೇತುವೆ ಸಂಪರ್ಕ ಕಡಿತ ಆಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ವೇದಗಂಗಾ ನದಿ ಆರ್ಭಟಿಸ್ತಾ ಇದೆ. ನದಿ ನೀರು ಹುನ್ನೂರಗಿ ಗ್ರಾಮಕ್ಕೆ ನುಗ್ಗಿದೆ. ಅಲ್ಲದೆ ನರಸಿಂಹಸ್ವಾಮಿ ದೇವಾಲಯಕ್ಕೂ ಕೂಡ ನೀರು ಪ್ರವೇಶಿಸಿದೆ. ಮತ್ತಷ್ಟು ನೀರು ಬಂದರೆ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಬೆಳಗಾವಿಯ ಹುಕ್ಕೇರಿಯಲ್ಲಿರುವಂತಹ ಲಕ್ಷ್ಮೀ ದೇವಸ್ಥಾನ ಮುಳುಗಡೆಯಾಗಿದೆ. ಹಿಡಕಲ್ ಜಲಾಶಯದ ಹಿನ್ನೀರು ಘಟಪ್ರಭಾ ನದಿ ನೀರಿನಿಂದಾಗಿ ಯಮಕನಮರಡಿ ಗ್ರಾಮದ ಬಳಿ ಇರುವಂತಹ ದೇವಸ್ಥಾನ ಕೂಡ ಮುಳುಗಡೆಯಾಗುವಂತಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಾರುತಿ ಮಂದಿರ 2ನೇ ಬಾರಿಗೆ ಮುಳುಗಡೆಯಾಗಿದೆ. ಮಲಪ್ರಭಾ ಅಬ್ಬರದಿಂದಾಗಿ ಹಬ್ಬನಟ್ಟಿಯದಲ್ಲಿರುವಂತಹ ಮಾರುತಿ ಮಂದಿರ, ಶಿವನ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ನದಿ ದಂಡೆ ಮೇಲೆ ನಿಂತು ಭಕ್ತರು ದೇವರ ದರ್ಶನವನ್ನ ಮಾಡುತ್ತಿದ್ದಾರೆ. ಘಟಪ್ರಭಾ ನದಿ ಅಬ್ಬರದಿಂದಾಗಿ ಬಾಗಲಕೋಟೆಯ ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ ಆಗಿದೆ. ದೇವಸ್ಥಾನದ ಒಳಗೆ 6 ಅಡಿಯಷ್ಟು ನೀರು ನಿಂತಿದೆ. ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ಬಂದ್ ಆಗಿದ್ದು ಭಕ್ತರಿಗೆ ಮತ್ತೆ ನಿರಾಸೆಯಾಗಿದೆ. ಬಾಗಲಕೋಟೆಯಲ್ಲಿ ಹೊಳೆಬಸವೇಶ್ವರ ದೇವಸ್ಥಾನದ ಬಳಿ ಘಟಪ್ರಭಾ ನದಿಯಲ್ಲಿಯೇ ಸ್ಥಳೀಯರು ಈಜಾಡ್ತಾ ಇದ್ದಾರೆ. ಜಾನುವಾರುಗಳನ್ನ ಮೈ ತೊಳಿತಾ ಇದ್ದಾರೆ. ಮಚಕನೂರು ಮುಳುಗಡೆ ಹಂತಕ್ಕೆ 3 ಅಡಿ ಮಾತ್ರ ಬಾಕಿ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ, ರಬಕವಿ, ಬನಹಟ್ಟಿ ತಾಲೂಕುಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಢವಳೇಶ್ವರ, ಮಿರ್ಜಿ, ಹಾಗೆ ಚನ್ನಾಳ, ಜಾಲಿಬೇರ, ಮುಧೋಳ, ಜೀರಗಾಳ, ಇಂಗಳಗಿ, ಜಂಬಗಿ, ಆಮೇಲೆ ಕಸಬಾ ಜಂಬಗಿ, ತಿಮ್ಮಾಪುರದಲ್ಲಿ ಸೇತುವೆಗಳು ಜಲಾವೃತಗೊಂಡಿದೆ. ತುಂಗಭದ್ರಾ ಡ್ಯಾಂನಿಂದ 1.28 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳ ತಾಲೂಕಿನ ಮುನ್ರಾಬಾದ್ ಬಳಿ ಇರುವಂತಹ ಜಲಾಶಯದ 26 ಗೇಟ್ಗಳ ಮುಖೇನವಾಗಿ ತುಂಗಭದ್ರಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ಆನೆಗೊಂದಿಯ ಐತಿಹಾಸಿಕ ಸ್ಮಾರಕಗಳು ಮುಳುಗಡೆ ಹಂತಕ್ಕೆ ತಲುಪಿದೆ. ನವವೃಂದಾವನ ಬಳಿ ಇರುವಂತಹ ಶ್ರೀ ಕೃಷ್ಣದೇವರಾಯ ಸಮಾಧಿ, ಸೂರ್ಯನಾರಾಯಣ ಮಂಟಪ ಮುಳುಗಡೆ ಹಂತಕ್ಕೆ ಬಂದಿದೆ. ಯಾದಗಿರಿ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು, ಕೆರೆಕಟ್ಟೆಗಳು ತುಂಬಿ ಹರಿತಾ ಇದೆ. ಯರಗೋಳ ಕೆರೆ ತುಂಬಿ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಯರಗೋಳ ಗ್ರಾಮ ಜಲಾವೃತಗೊಂಡಿದೆ. ನಿರಂತರ ಮಳೆಗೆ ದಾವಣಗೆರೆಯ ಬೆಳ್ಳುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ತೇವಾಂಶ ಹೆಚ್ಚಾಗಿ ಜಮೀನಿನಲ್ಲಿ ಬೆಳ್ಳುಳ್ಳಿ ಕೊಳಿತಾ ಇದೆ. ಕಮಲಾಪುರ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳ ವ್ಯಾಪ್ತಿಯಲ್ಲಿ 100 ಎಕರೆ ಪ್ರದೇಶದಲ್ಲಿ ಬೆಳ್ಳುಳ್ಳಿ ನಾಶ ಆಗೋಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆಗೆ ಮನೆಯ ಗೋಡೆ ಕುಸಿತ ಆಗಿದೆ. ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗೋಕುಲ್ ಶೆಟ್ಟಿ ಅನ್ನೋರಿಗೆ ಸೇರಿದಂತಹ ಮನೆ ಶಿಥಿಲಗೊಂಡಿತ್ತು. ಈಗ ಗೋಡೆ ಕುಸಿದಿದೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತ ಮೈದುಂಬಿ ಹರಿತಾ ಇದೆ. ಧುಮುಕ್ತಾ ಇರುವಂತಹ ಕಾವೇರಿ ನದಿಯ ರುದ್ರ ರಮಣೀಯ ದೃಶ್ಯ ಕ್ಯಾಮೆರಾದಲ್ಲೂ ಸೆರೆಯಾಗಿದೆ.